ಎಲ್ಲಾ ಹಳೆ ದಿನಗಳು ನೆನಪಾಗ್ತಾ ಇದೆ. ಸ್ವಲ್ಪ ಗೇಟ್ ಓಪನ್ ಮಾಡಿ ಸರ್. ನಮ್ಮ ತಂದೆಯವರು ದೇವೇಗೌಡರ ಒಡನಾಟ, ಆ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ತಾಯಿಯ ಕೈಯಿಂದ ಸುತ್ತನ್ನ ತಿಂದಿರುವಂತ ನೆನಪು, ಆ ದೇವಸ್ಥಾನ, ಆ ಪ್ರಸಾದ ಇವೆಲ್ಲವೂ ಕೂಡ ನೆನಪಾಗ್ತಿದೆ. ವಾತ್ಸಲ್ಯ ಮೂರ್ತಿ ಶ್ರೀಮತಿ ಚೆನ್ನಮ್ಮ ಅವರು ಒಂದೇ ಹೇಳ್ಬೇಕು ಅಂತಂದ್ರೆ, ಆಸಿಡ್ ದಾಳಿ ಆದ ಮೇಲೆ ನಾವೆಲ್ಲ ಬಹಳ ಜನ ಇನ್ನೇನು ಚೇತರಿಸಿಕೊಳ್ಳಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಅದು ದೈವ ಕೃಪೆ ಮತ್ತು ಅವರ ಆತ್ಮ ಸ್ಥೈರ್ಯ. ಆಸಿಡ್ ದಾಳಿಯಿಂದ ಹೊರಗಡೆನೂ ಬಂದ್ರು, ಇನ್ನಷ್ಟು ಗಟ್ಟಿಯಾಗಾದ್ರು, ಮಂಥನವನ್ನ ಮುಂದೆ ನಡೆಸಿದ್ರು. ದೇವೇಗೌಡರಿಗೆ ಒಂದು ದೊಡ್ಡ ಆಶ್ರಯ, ಒಂದು ಸ್ತಂಭವಾಗಿ ಎಲ್ಲ ಸುಖ ದುಃಖಗಳ ಏರುಪೇರುಗಳಲ್ಲಿ ಗಟ್ಟಿಯಾಗಿ ನಿಂತವರು ಚೆನ್ನಮ್ಮ ಅವರ ಒಂದು ಅವ್ರ ನಡೆ ನೋಡಿದಾಗ ಇಂಗ್ಲಿಷಿನ ಗಾದೆ ಇದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್. ಇದು ಚೆನ್ನಮ್ಮ ಅವರಿಗೆ ಹೇಳಿ ಮಾಡಿಸಿರುವಂತ ಒಂದು ಗಾದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್. ಹೀಗಾಗಿ ಇವತ್ತು ಚೆನ್ನಮ್ಮ ಅವರನ್ನ ನಾವು ನೋಡುವಂತ ದೃಷ್ಟಿ ತಾಯಿ ಸಮಾನ. ಇಡೀ ಕರ್ನಾಟಕದ ಜನರಿಗೆ, ತಾಯಂದಿರಿಗೆ ಸ್ಫೂರ್ತಿ ಕೊಡುವಂತದ್ದು. ಎಂತ ಕಷ್ಟ ಬಂದ್ರು ಕೂಡ ಜೀವನ ಉತ್ಸವನ್ನ ಎಂದೂ ಕೂಡ ಮರಿದಂತವ್ರು. ಜೀವನ ಉತ್ಸವನ್ನ ಯಾವಾಗ್ಲೂ ಇಟ್ಕೊಂಡು ಸದಾ ಸಕಾರಾತ್ಮಕವಾಗಿ, ದೇವೇಗೌಡರಿಗೆ ಹಿನ್ನಡೆ ಆದಾಗ್ಲೂ ಕೂಡ ಅವ್ರಿಗೆ ಸಕಾರಾತ್ಮಕವಾಗಿ ಧೈರ್ಯವನ್ನ ತುಂಬಿದ್ದು, ನಿಮ್ಗೆ ಒಳ್ಳೇದಾಗುತ್ತೆ ನಾಳೆ ಅನ್ನುವಂಥದ್ದನ್ನ. ಮತ್ತ ಅಮ್ಮ ಏನು ಪ್ರೆಡಿಕ್ಟ್ ಮಾಡ್ತಿದ್ಲು, ಏನ್ ಹೇಳ್ತಾ ಇದ್ಲು, ಅದು ಆಗ್ತಿತ್ತು. ಹೀಗಾಗಿ ಇಡೀ ಕರ್ನಾಟಕದ ತಾಯಿಯಂದರಿಗೆ ಒಂದು ಸ್ಫೂರ್ತಿ ಸೆಲೆಯಾಗಿ ನಿಂತಿದ್ದಾರೆ, ಮಾದರಿಯಾಗಿದ್ದಾರೆ. ಅಂತವ್ರನ್ನ ಕಳ್ಕೊಂಡು ದೇವೇಗೌಡರ ಕುಟುಂಬ ಆಘಾತದಲ್ಲಿದೆ, ದುಃಖದಲ್ಲಿದೆ. ಅದ್ರ ಜೊತೆಗೆ ಇಡೀ ಕರ್ನಾಟಕದ ಜನತೆಗೂ ಕೂಡ, ವಿಶೇಷವಾಗಿ ತಾಯಂದಿರಿಗೆ ಬಹಳ ದೊಡ್ಡ ಒಂದು ಹಿನ್ನಡೆ ಅಥವಾ ಹಾನಿಯಾಗಿದೆ, ಸಹಿಸಲಾರದಂತ ನಷ್ಟ ಆಗಿದೆ. ಆ ಸಹಿಸುವ ಶಕ್ತಿ ಜನರಿಗೂ ಕೊಟ್ಟಿ, ಆ ಕುಟುಂಬದ ಸದಸ್ಯರಿಗೂ ಕೊಟ್ಟಿ, ಎಸ್ ಡಿ ಕುಮಾರಸ್ವಾಮಿ ಅವರು ಕೂಡ ಜರ್ಜರಿತರಾಗಿದ್ದಾರೆ. ಅವ್ರಿಗೂ ಕೂಡ ಆ ದೇವರ ಶಕ್ತಿ ಕೊಡ್ಲಿ ಮತ್ತು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಎಲ್ಲಾ ಹಳೆ ದಿನಗಳು ನೆನಪಾಗ್ತಾ ಇದೆ. ಸ್ವಲ್ಪ ಗೇಟ್ ಓಪನ್ ಮಾಡಿ ಸರ್. ನಮ್ಮ ತಂದೆಯವರು ದೇವೇಗೌಡರ ಒಡನಾಟ, ಆ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ತಾಯಿಯ ಕೈಯಿಂದ ಸುತ್ತನ್ನ ತಿಂದಿರುವಂತ ನೆನಪು, ಆ ದೇವಸ್ಥಾನ, ಆ ಪ್ರಸಾದ ಇವೆಲ್ಲವೂ ಕೂಡ ನೆನಪಾಗ್ತಿದೆ. ವಾತ್ಸಲ್ಯ ಮೂರ್ತಿ ಶ್ರೀಮತಿ ಚೆನ್ನಮ್ಮ ಅವರು ಒಂದೇ ಹೇಳ್ಬೇಕು ಅಂತಂದ್ರೆ, ಆಸಿಡ್ ದಾಳಿ ಆದ ಮೇಲೆ ನಾವೆಲ್ಲ ಬಹಳ ಜನ ಇನ್ನೇನು ಚೇತರಿಸಿಕೊಳ್ಳಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಅದು ದೈವ ಕೃಪೆ ಮತ್ತು ಅವರ ಆತ್ಮ ಸ್ಥೈರ್ಯ. ಆಸಿಡ್ ದಾಳಿಯಿಂದ ಹೊರಗಡೆನೂ ಬಂದ್ರು, ಇನ್ನಷ್ಟು ಗಟ್ಟಿಯಾಗಾದ್ರು, ಮಂಥನವನ್ನ ಮುಂದೆ ನಡೆಸಿದ್ರು. ದೇವೇಗೌಡರಿಗೆ ಒಂದು ದೊಡ್ಡ ಆಶ್ರಯ, ಒಂದು ಸ್ತಂಭವಾಗಿ ಎಲ್ಲ ಸುಖ ದುಃಖಗಳ ಏರುಪೇರುಗಳಲ್ಲಿ ಗಟ್ಟಿಯಾಗಿ ನಿಂತವರು ಚೆನ್ನಮ್ಮ ಅವರ ಒಂದು ಅವ್ರ ನಡೆ ನೋಡಿದಾಗ ಇಂಗ್ಲಿಷಿನ ಗಾದೆ ಇದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್. ಇದು ಚೆನ್ನಮ್ಮ ಅವರಿಗೆ ಹೇಳಿ ಮಾಡಿಸಿರುವಂತ ಒಂದು ಗಾದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್. ಹೀಗಾಗಿ ಇವತ್ತು ಚೆನ್ನಮ್ಮ ಅವರನ್ನ ನಾವು ನೋಡುವಂತ ದೃಷ್ಟಿ ತಾಯಿ ಸಮಾನ. ಇಡೀ ಕರ್ನಾಟಕದ ಜನರಿಗೆ, ತಾಯಂದಿರಿಗೆ ಸ್ಫೂರ್ತಿ ಕೊಡುವಂತದ್ದು. ಎಂತ ಕಷ್ಟ ಬಂದ್ರು ಕೂಡ ಜೀವನ ಉತ್ಸವನ್ನ ಎಂದೂ ಕೂಡ ಮರಿದಂತವ್ರು. ಜೀವನ ಉತ್ಸವನ್ನ ಯಾವಾಗ್ಲೂ ಇಟ್ಕೊಂಡು ಸದಾ ಸಕಾರಾತ್ಮಕವಾಗಿ, ದೇವೇಗೌಡರಿಗೆ ಹಿನ್ನಡೆ ಆದಾಗ್ಲೂ ಕೂಡ ಅವ್ರಿಗೆ ಸಕಾರಾತ್ಮಕವಾಗಿ ಧೈರ್ಯವನ್ನ ತುಂಬಿದ್ದು, ನಿಮ್ಗೆ ಒಳ್ಳೇದಾಗುತ್ತೆ ನಾಳೆ ಅನ್ನುವಂಥದ್ದನ್ನ. ಮತ್ತ ಅಮ್ಮ ಏನು ಪ್ರೆಡಿಕ್ಟ್ ಮಾಡ್ತಿದ್ಲು, ಏನ್ ಹೇಳ್ತಾ ಇದ್ಲು, ಅದು ಆಗ್ತಿತ್ತು. ಹೀಗಾಗಿ ಇಡೀ ಕರ್ನಾಟಕದ ತಾಯಿಯಂದರಿಗೆ ಒಂದು ಸ್ಫೂರ್ತಿ ಸೆಲೆಯಾಗಿ ನಿಂತಿದ್ದಾರೆ, ಮಾದರಿಯಾಗಿದ್ದಾರೆ. ಅಂತವ್ರನ್ನ ಕಳ್ಕೊಂಡು ದೇವೇಗೌಡರ ಕುಟುಂಬ ಆಘಾತದಲ್ಲಿದೆ, ದುಃಖದಲ್ಲಿದೆ. ಅದ್ರ ಜೊತೆಗೆ ಇಡೀ ಕರ್ನಾಟಕದ ಜನತೆಗೂ ಕೂಡ, ವಿಶೇಷವಾಗಿ ತಾಯಂದಿರಿಗೆ ಬಹಳ ದೊಡ್ಡ ಒಂದು ಹಿನ್ನಡೆ ಅಥವಾ ಹಾನಿಯಾಗಿದೆ, ಸಹಿಸಲಾರದಂತ ನಷ್ಟ ಆಗಿದೆ. ಆ ಸಹಿಸುವ ಶಕ್ತಿ ಜನರಿಗೂ ಕೊಟ್ಟಿ, ಆ ಕುಟುಂಬದ ಸದಸ್ಯರಿಗೂ ಕೊಟ್ಟಿ, ಎಸ್ ಡಿ ಕುಮಾರಸ್ವಾಮಿ ಅವರು ಕೂಡ ಜರ್ಜರಿತರಾಗಿದ್ದಾರೆ. ಅವ್ರಿಗೂ ಕೂಡ
ಆ ದೇವರು ಶಕ್ತಿ ಕೊಡ್ಲಿ ಮತ್ತು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು